ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. 18 ಕ್ಯಾರೆಟ್ ಗೋಲ್ಡ್ಗೆ ಡಿಮ್ಯಾಂಡ್ ಇಲ್ಲ, ಅದೇ ರೇಟ್ ಇದೆ 12,890ರಲ್ಲಿ. 22 ಕ್ಯಾರೆಟ್ ಗೋಲ್ಡ್ ₹70 ಏರಿದೆ, 15,120 ಇದೆ. 24 ಕ್ಯಾರೆಟ್ ಗೋಲ್ಡ್ 16,495, ₹70 ಏರಿದೆ. ಸಿಲ್ವರ್ ಅಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ, ನೀವು ನೋಡ್ಕೊಳ್ಳಿ. ರೂಪಾಯಿ ತಿರ್ಗಾ 92ನ್ನ ಟಚ್ ಮಾಡಿದೆ. ಇವತ್ತು ಬೆಳಗ್ಗೆ 92 ಹತ್ರ ಇದೆ. ಈಗ ನಾನು ಮಾರ್ಕೆಟ್ ನ ನೋಡ್ತಾ ಇರೋಂತ ಈ ಸಂದರ್ಭದಲ್ಲಿ 24,000 ದಾಟಿದೆ. 23,090, 95, 24,005 ಈ ತರ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ. ಮಾರ್ಕೆಟ್ ಮೇಲೆ ಒಂದು ಹೆವಿ ಪ್ರೆಷರ್ ಇದೆ. ನಿನ್ನೆ ಅದು ಒಂದು ಡೆಡ್ ಕ್ಯಾಪ್ ಬೌನ್ಸ್ ಆಗಿ ಹೋಗಿದೆ. ಮೊನ್ನೆ ಒಂದು 400 ಪಾಯಿಂಟ್ ಇಳೀತು. ನಿನ್ನೆ ಒಂದು 230 ಪಾಯಿಂಟ್ ಏರಿತ್ತು. ಇವತ್ತು ಬೆಳಗ್ಗೆ 280 ಪಾಯಿಂಟ್ಸ್ ಗಿಂತ ಮೇಲೆ ಡೌನು. ನೆಟ್ ಆಗಿ ಮೊನ್ನೆ ಕ್ಲೋಸ್ ನ ಅದು ಹೊಡೆದಿದೆ. ಬೇಸಿಕಲಿ ಒಂದು 24,000 ಅಂತ ಅನ್ನೋದು ಸಪೋರ್ಟ್ ಆಗಿ ಈಗ ಮಾರ್ಕೆಟ್ ಅಲ್ಲಿ ಇದನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಎಷ್ಟು ದಿನದವರೆಗೂ ಹೋಲ್ಡ್ ಆಗುತ್ತೆ ಅನ್ನೋದನ್ನ ನೋಡೋಣ. ಈಗ ಅದು ಮಾರ್ಕೆಟ್ ಅಲ್ಲಿ ಇನ್ನೂ ಕೂಡ ಹೊಡೀತು ಅಂತಂದ್ರೆ ಅದು ಕೆಳಗಡೆ ಇಳಿತಾನೆ ಹೋಗುತ್ತೆ. ಇವತ್ತು ಬೆಳಗ್ಗೆ ಫುಲ್ ಓಪನಿಂಗ್ ಇತ್ತು. ಓಪನಿಂಗ್ ಅಲ್ಲಿ 5-10 ನಿಮಿಷ ಮಾರ್ಕೆಟ್ ಪ್ರಾಫಿಟ್ ಅಲ್ಲಿ ಇತ್ತು. ಅದಾದ್ಮೇಲೆ ಮಾರ್ಕೆಟ್ ಇಳೀತು, ಇನ್ನೂ ಇಳಿತಾನೆ ಹೋಗ್ತಾ ಇದೆ. ಇವತ್ತು ಮಾರ್ಕೆಟ್ ಅಲ್ಲಿ ಎಲ್ಲದಕ್ಕೂ ಏಟು. ಇವತ್ತು 873 ಪಾಯಿಂಟ್ಸ್. ಬ್ಯಾಂಕ್ ನಿಫ್ಟಿ ಡೌನು. ನಿನ್ನೆ ಬ್ಯಾಂಕ್ ನಿಫ್ಟಿನ ಏರ್ಸಿದ್ರು, ಇವತ್ತು ಇಳಿಸಿದ್ದಾರೆ. ಅದಕ್ಕೆ ಮುಂಚೆ 2 ದಿನದಲ್ಲಿ 2,500 ಪಾಯಿಂಟ್ಗಿಂತ ಮೇಲೆ ಬ್ಯಾಂಕ್ ನಿಫ್ಟಿ ಬಿದ್ದಿತ್ತು. ಆದ್ರೆ ಇವತ್ತು ಬೆಳಗ್ಗೆ ಕರ್ನಾಟಕ ಬ್ಯಾಂಕು 5% ಅಪ್ಪಲ್ಲಿತ್ತು. ಟಾಟಾ ಪವರು 2%, ಕಲ್ಯಾಣ್ ಜ್ಯುವೆಲ್ಲರ್ಸ್ 1.5%, ಮಣಪುರಂ 1.4, ಇದು 1.3 ಈ ಸೌತ್ ಇಂಡಿಯನ್ ಬ್ಯಾಂಕು, ವಿಪ್ರೋ 1%, ನಾಟ್ಕೋ ಫಾರ್ಮಾ 2% ಡೌನು, ಮುತ್ತೂಟ್ ಫೈನಾನ್ಸ್ 1.5% ಡೌನ್. ಇದೇನೇ ಓವರ್ ಆಲ್ ಆಗಿ ಮಾರ್ಕೆಟ್ ಇಳಿದು ತುಂಬ ಪ್ರೆಷರಲ್ಲಿತ್ತು. ನೀವು ನೋಡಿರೋ ಹಾಗೆ ಗೋಲ್ಡ್ ಪಿರ್ಗಾ ಏರಿ ಆಯಿಲ್ನ ರಿಸರ್ವ್ಸ್ ಇಂದ ರಿಲೀಸ್ ಮಾಡ್ತಾ ಇದ್ದಾರೆ ಅಮೆರಿಕಾ ಅನ್ನುವಂಥ ಸುದ್ದಿಯನ್ನೇ ಇವತ್ತು 90ಕ್ಕಿಂತ ಕೆಳಗಡೆ ಹೋಯಿತು ಆಯಿಲ್. ಬಟ್ ಎಷ್ಟೋ ದಿನದವರೆಗೂ ಈ ರಿಸರ್ವ್ಸ್ ಇಂದ ತಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಗೋಲ್ಡ್ ETF ಫೆಬ್ರವರಿನಲ್ಲಿ 78% ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ತರ IT ಸ್ಟಾಕ್ಸ್ ಅಲ್ಲೂ ತುಂಬಾ ಜನ ಕಾನ್ಸರ್ವೇಟಿವ್ ಬೆಟ್ ನ ತೆಗಿತಾ ಇದ್ದಾರೆ. ಹಾಗಂತಂದ್ರೆ ಈ ಮಾರ್ಕೆಟ್ ಬೀಳ್ತಾ ಇರುವಾಗ ತುಂಬಾ ಜನ IT ನ ತಗೋತಾ ಇದ್ದಾರೆ. ನಾಟ್ಕೋ ಫಾರ್ಮಾ ಒಂದು 4-5 ದಿನದಿಂದ ರ್ಯಾಲಿ ಆಗಿ, ಯಾಕೆ ಅಂತಂದ್ರೆ 2-3 ಕೀ ಡ್ರಗ್ ಅವರು ಲಾಂಚ್ ಮಾಡಿದ್ದೇನೆ. FDA ನೋವೋ ನೋಟಿಸ್ ನ ವಾರ್ನ್ ಮಾಡ್ತಾ ಇದೆ. ಓಜಂಪಿಕ್ ಹತ್ರ ರಿಪೋರ್ಟಿಂಗ್ ಸರಿ ಇಲ್ಲ ಅಂತ. ಟಾಟಾ ಪವರ್ ಅಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ತಿಂಗಳಿಗೆ 100 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ ಮುದ್ರಾ ಅನ್ನುವಂಥ ಅವ್ರ ಪ್ಲಾಂಟ್ ಅಲ್ಲಿ. ಮುಚ್ಚಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಈ ಗುಜರಾತ್ ಗ್ಯಾಸ್ ಅವರು ಕಮಿಟ್ ಮಾಡಿರೋ ರೀತಿ ಅವರಿಂದ ಗ್ಯಾಸ್ ನ ಕೊಡೋದಕ್ಕೆ ಆಗ್ತಾ ಇಲ್ಲ. ಮುಂಚೆನೆ ಹೇಳ್ದಾಗೆ ಈ ಮುದ್ರಾ ಗ್ಯಾಸು ಟೋಟಲ್ ಗ್ಯಾಸ್ ಆಗಿ ಹೋಗಿದೆ. ಅದನ್ನ ಈ ONGC ತಲೆನಲ್ಲಿ ಕಟ್ಟಿದ್ದಾರೆ. ಇನ್ನೂ ಅವರಿಂದ ಒಬ್ಬೆದಾಗಿ ಗ್ಯಾಸ್ನ ಸಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ. ಕಮಿಟೆಡ್ ಒಂದು ಅಲ್ಟ್ರಾ ಮೆಗಾ ಪವರ್ ಪ್ಲಾಂಟ್ ಕೊಟ್ಟಿರುವಂಥದ್ರಲ್ಲಿ ಬರೀ ಮುದ್ರಾದಲ್ಲಿ ಮಾತ್ರ ಟಾಟಾ ಕಾಂಪೀಟ್ ಮಾಡಿಬಿಟ್ಟು 5 ಸ್ಟೇಟ್ಗೆ ಪವರ್ ಕೊಡಬೇಕು. ಆದರೆ ಗ್ಯಾಸ್ನೇ ಇವರಿಂದ ಇನ್ನೂ ಕೂಡ ಸಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋದೇ ಸತ್ಯ. ಅದಾದ್ಮೇಲೆ ಹೀರೋ ಮೋಟಾರ್ ವೆಹಿಕಲ್ ಹಾಯರ್ ಅನ್ನುವಂಥ ಕಮರ್ಷಿಯಲ್ ಎಲೆಕ್ಟ್ರಿಕಲ್ ವೆಹಿಕಲ್ ಮಾಡುವಂಥ ಕಂಪನಿಯಲ್ಲಿ ಸ್ಪಾಸ್ನ ಮಾಡಿದ್ದಾರೆ. ಅವರು ಸೇಲ್ಸ್ನ ಎಕ್ಸ್ಪ್ಯಾಂಡ್ ಮಾಡೋದಾಗಿ ಮಾತಾಡಿದ್ದಾರೆ. 3 ವೀಲರ್ ಅಂಡ್ 4 ವೀಲರ್ ಸ್ಮಾಲ್ ಲೋಡ್ನ ಆ ಗಾಡಿ ತಗೊಂಡು ಹೋಗುತ್ತೆ. ಮೈನ್ ಆಗಿ ಇದು ಏಸ್ಗೆ ಕಾಂಪಿಟೇಷನ್ ಆಗಿರುತ್ತೆ. 3 ವೀಲರ್ ಆಟೋಗೆ ಕಾಂಪಿಟೇಷನ್ ಆಗಿರುತ್ತೆ. ಇದನ್ನ ಹೀರೋ ಎಲೆಕ್ಟ್ರಿಕ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಂಡಿಯಾ ಫುಲ್ ಆಗಿ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ, ಹಲವು ರೆಸ್ಟೋರೆಂಟ್ಸ್ ಅಲ್ಲಿ LPG ಇಲ್ಲ. ಹಲವು ರೆಸ್ಟೋರೆಂಟ್ಸ್ ಅಲ್ಲಿ ಈಗ ಬರೀ ಟಿಫನ್ ಕಾಫಿ ಮಾಡೋದನ್ನ ಬಿಟ್ಬಿಟ್ಟು ಬರೀ ಟೀ ಕಾಫಿ ಮಾತ್ರ ಇದೆ. ದೋಸೆ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಈಗ ತಿರ್ಗಾ ಸೌದೆ ಒಲೆಯ ಮೊರೆ ಹೋಗ್ತಾ ಇದ್ದಾರೆ. ಸೌದೆ ಬೆಲೆ ಕೂಡ ಈಗ ಜಾಸ್ತಿ ಆಗಿದೆ. ಈಗ ಮಾರ್ಕೆಟ್ ಅಲ್ಲಿ ನೋಡಿದ್ರಿ ಅಂತ ಅಂದ್ರೆ, ಹೊರಗೆ ನೋಡಿದ್ರೆ ಈ TTK ಪ್ರೆಸ್ಟೀಜು, ಗಾಂಧಿ ಮತ್ತೆ ಅಪ್ಲಯನ್ಸಸ್ಸು ಪ್ಲಸ್ ಫೆಲ್ ಕ್ರಾಫ್ಟು ಇದೆಲ್ಲ ಒಂದು 15% ಏರಿತ್ತು. ಬಜಾಜ್ ಆಟೋ ಒಂದು ಹೊಸ EV ಪ್ಲಾಂಟ್ ರೆಡಿ ಮಾಡ್ತಾ ಇದ್ದಾರೆ. ಅದು ಮಹಾರಾಷ್ಟ್ರಗಿಂತ ಹೊರಗಡೆ ಇರುತ್ತೆ. ಇಷ್ಟೊಂದು ಡಿಮ್ಯಾಂಡ್ ನ ಅವ್ರು ಈಸಿಯಾಗಿ ಹ್ಯಾಂಡಲ್ ಮಾಡೋದಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಟ್ರಂಪ್ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ರಿಲಯನ್ಸ್ $300 ಬಿಲಿಯನ್ ಅಮೆರಿಕಾದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ.
ಅದರಿಂದ ಅವರು ಡೆಫಿನೆಟ್ ಆಗಿ ಇನ್ಮೇಲೆ ನಮ್ಮ ಊರಲ್ಲೇ ಆಯಿಲ್ನ ತಗೋತಾರೆ. ಇದು ಟೆಕ್ಸಸ್ಗೆ ಒಳ್ಳೆ ಸುದ್ದಿ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾದಲ್ಲೇ ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ನ ಮಾಡೋ ತರ ಕಾಣ್ತಾ ಇಲ್ಲ. ಇಂಡಿಯಾನ ಬಿಟ್ಟು ಅಮೆರಿಕಾಗ ಹೋಗಿ ಇಷ್ಟು ದೊಡ್ಡ ರಿಫೈನರಿ ಮಾಡ್ತಾರ ಅಂತ ಅನ್ನೋದು ತುಂಬಾನೇ ಸಂದೇಹ ಇದೆ. ಇದು 50 ಇಯರ್ಸ್ ಅಲ್ಲಿ ಅಮೆರಿಕಾದಲ್ಲಿ ಇದು ದೊಡ್ಡ ಪ್ರಾಜೆಕ್ಟ್. ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಅನೌನ್ಸ್ ಮಾಡಿದ್ದಾರೆ. ಇದನ್ನ ನಾನು ಸೈಡ್ ಅಲ್ಲಿ ಹಾಕ್ತೀನಿ. ನಮ್ಮ ಜನಗಳಂತೂ ಏನು ಕಮೆಂಟ್ ಮಾಡಲ್ಲ ಅಂತಿದ್ದಾರೆ. ಒಪ್ಕೊಂಡಿದಾರಾ ಇಲ್ಲ ಒಪ್ಕೊಂಡಿದ್ದಾರಾ ಇಲ್ವಾ ಒಪ್ಕೊಂಡಿಲ್ವಾ ಅನ್ನೋದನ್ನ ಯಾವುದನ್ನು ಅವರು ಕಮೆಂಟ್ ಮಾಡ್ತಾ ಇಲ್ಲ. ಅದಾದ್ಮೇಲೆ ಟಾಟಾ ಸಿಹಾರ 1 ಲಕ್ಷಕ್ಕಿಂತ ಜಾಸ್ತಿ ಗಾಡಿಯನ್ನ CS ಬುಕ್ಕಿಂಗ್ ಹೋಗಿದೆ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ಇಂಡಿಗೋದಲ್ಲಿ ಪೀಟರ್ ಎವರ್ಸ್ ಅಂತ ಇದ್ದಂತ CEO, ಇದಕ್ಕೂ ಮುಂಚೆ KLM ಅಲ್ಲಿ 8 ವರ್ಷ ಇದ್ದಂತವರು, ಅವರು ಅರ್ಧದಲ್ಲೇ ಬಿಟ್ಟು ಓಡ್ ಹೋಗ್ತಾ ಇದ್ದಾರೆ. ಏನ್ ಪ್ರಾಬ್ಲಮ್ ಅಂತ ಅನ್ನೋದು ಗೊತ್ತಿಲ್ಲ. ರಾಹುಲ್ ಭಾಟಿಯಾ ತಿರ್ಗಾ ಇಂಟರ್ನೆಟ್ CEO ಆಗಿ ಬರ್ತಾ ಇದ್ದಾರೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಕೆನರಾ ಕ್ಯಾಪಿಟಲ್ 3,000 ಕೋಟಿ ಯೂನಿವರ್ಸ್ ಆಫ್ ನ್ಯೂಟ್ರಿ ಸೈನ್ಸ್ ಎನ್ನುವಂತ ಕಂಪನಿಯಿಂದ ಮಾರ್ತಾ ಇದ್ದಾರೆ. ಇದು ಇವರು ಪ್ರೈವೇಟ್ ಈಕ್ವಿಟಿ ಆಗಿ ಇನ್ವೆಸ್ಟ್ ಮಾಡಿದ್ದಂಥದ್ದು. ಕ್ಯೂಕ್ಪೇಟಲ್ಲಿ ಸ್ಟಾಕ್ ಮ್ಯಾನಿಪುಲೇಷನ್ ನಡೀತಾ ಇದೆ. ಇವತ್ತು 13-14% ಸ್ಟಾಕ್ನ ಏರ್ಸಿದ್ದಾರೆ ಆನ್ ವೇರ್ 18 ವಾಲ್ಯೂಮ್ಸ್. ಇವತ್ತಿಗಾದ್ಮೇಲೆ ಮಾರ್ಕೆಟ್ ಇಳಿದ ಮೇಲೆ ಕ್ಯೂಪಿಡ್ ಏನಾಯ್ತು ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ಓವರ್ ಆಲ್ ಆಗಿ ನೋಡಿದ್ರೆ ಈ ಮಾರ್ಕೆಟ್ ಅಲ್ಲಿ ಇವರು ಈ ರೀತಿ ಆಟ ಆಡ್ತಾ ಇದ್ದಾರೆ. ಜನವರಿ 20-30 ಒಳಗಡೆ ಇವತ್ತು ಕೆಲಸದಲ್ಲಿ ಇರೋರಲ್ಲಿ 50,000 ಜನನ ಕೆಲಸದಿಂದ ತೆಗೆಯೋದಾಗಿ ವೋಕ್ಸ್ ವ್ಯಾಗನ್ ಹೇಳಿದ್ದಾರೆ. ಅದೇ ತರ ಚೈನಾ ಟ್ರೇಡ್ ಸರ್ಪ್ಲಸ್ ಒಂದೇ ತಿಂಗಳಲ್ಲಿ $213 ಬಿಲಿಯನ್ ಅವರ ಟ್ರೇಡ್ ಸರ್ಪ್ಲಸ್ ಇಟ್ಟಾಗಿದೆ ಅಂತ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಈವನ್ ನಾವು ಅವರ ಎಕ್ಸ್ಪೋರ್ಟ್ಸು ಇಂಪೋರ್ಟ್ಸ್ಗಿಂತ ಜಾಸ್ತಿ ಇದೆ. ಅದರಿಂದ ಅವ್ರಿಗೆ ಕರೆನ್ಸಿನಲ್ಲಿ ಯಾವುದೇ ರೀತಿಯ ಪ್ರೆಷರ್ ಇಲ್ಲ. ನಿಂಟೆಂಡೋ ಶಾರ್ಸು ಜಂಪ್ ಆಗಿದೆ. ಯಾಕೆ ಅಂತಂದ್ರೆ ಅವ್ರದ್ದು ಈ ಪೊಕೆಮಾನ್ ಅಂತ ಒಂದು ಗೇಮು ತುಂಬಾನೇ ಹಿಟ್ ಆಗಿದೆ. ಇದು ಆಂಥೆರಪಿಕ್ ತುಂಬಾ ಕಾಸ್ಟ್ ಖರ್ಚಾಗತ್ತೆ. ಈ ತರ ನೀವು ಗವರ್ಮೆಂಟ್ನ ಹೆದರಿಸಿದ್ರಿ ಅಂತ ಅಂದ್ರೆ ಕೋರ್ಟ್ಗೆ ಅಂತ ಅವ್ರು ಹೋಗ್ಬಿಟ್ರೆ ಇದು ಹಲವು ವರ್ಷಕ್ಕೆ ನಿಮ್ಗೆ ಇದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಓವರ್ ಆಲ್ ಆಗಿ ಮಾರ್ಕೆಟ್ ತುಂಬಾನೇ ವೀಕ್ ಆಗಿದೆ. ನಮ್ಮ ಪಟಾಕಿ ಲಿಸ್ಟ್ ಎಲ್ಲ ಡೌನ್ ಅಲ್ಲಿ ಇದೆ. ಯಾವ್ದನ್ನೆಲ್ಲ ನೀವು ಕನ್ಸಿಡರ್ ಮಾಡ್ಬೇಕು ಅನ್ಕೋತಿರೋ ಮಾಡ್ಕೊಳ್ಳಿ. ಇವತ್ತು ಇತಿಹಾಸದಲ್ಲೇ ಇಲ್ದಷ್ಟು 20% ಪೆಟ್ರೋಲ್ ಡೀಸೆಲ್ ಬೆಲೆ ಏರಿದೆ. ನಾಳೆನೇ ವಾರ್ ನಿಂತರೂ ಕೂಡ ಇದು ಕಡಿಮೆ ಆಗೋದಕ್ಕೆ ಒಂದು 8 ತಿಂಗಳಾದ್ರೂ ಆಗತ್ತೆ ನಾರ್ಮಲ್ ಆಗೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಇಂಪ್ಯಾಕ್ಟ್ ಹೇಗಿದೆ ಇನ್ಫ್ಲೇಷನ್ಗೆ ಅನ್ನೋದನ್ನ ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಟ್ರಂಪ್ ಪುಟಿನ್ ಮಾತಾಡ್ಕೋತಾ ಇದ್ದಾರೆ. ಟ್ರಂಪ್ ಪುಟಿನ್ ಮೇಲೆ ಹಾಕಿರುವಂತ ಸ್ಯಾಂಕ್ಷನ್ಸ್ ನ ಕಡಿಮೆ ಮಾಡೋದಾಗಿ ಹೇಳಿದ್ದಾರೆ. ಇಂಡಿಯಾಗೆ ಕೂಡ ಪರ್ಮಿಷನ್ ನ ಕೊಟ್ಟಿರೋದಾಗಿ ಹೇಳಿದ್ದಾರೆ. ಇಂಡಿಯಾ ಯಾಕೆ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಈಗ ಸದ್ಯಕ್ಕೆ ಪುಟಿನ್ ಮೇಲೆ ಹಾಕಿರುವಂತ ಸ್ಯಾಂಕ್ಷನ್ಸ್ ನ ವಾಪಸ್ ತಗೊಂಡ್ರು ಅಂತಂದ್ರೆ ಟ್ರಂಪ್ ಅವರು, ಅದಕ್ಕಿಂತ ಮುಟ್ಟಾಳ್ತನ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಇದರಿಂದ ಈ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿವರೆಗೂ ನಾವು ಕೇರ್ಫುಲ್ ಆಗಿರೋಣ. ಯಾಕೆ ಅಂತಂದ್ರೆ ಎಲ್ಲಾದ್ರೂ ಹಾಕಿದ್ವಿ ಅಂತಂದ್ರೆ ನಿಮ್ಮ ದುಡ್ಡು ಸಿಕ್ಕಾಕೊಳ್ಳುತ್ತೆ. ಪಟಾಕಿ ಲಿಸ್ಟು ನಿಮ್ಮ ಕೈಯಲ್ಲಿದೆ. ಈ ಸ್ಟಾಕ್ಸ್ನೆಲ್ಲ ನೋಡಿ 1-2 ಅಂತ ಕನ್ಸಿಡರ್ ಮಾಡಿ ಅವಸರ ಪಟ್ಟು ಸಿಕ್ಕಾಕೋಬೇಡಿ. IT ಸ್ಟಾಕ್ಸು ಡಾಲರ್ ಅರ್ನಿಂಗ್ಸು ಅದನ್ನು ನೀವು ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡ್ಬೋದು ಅಂತ ಅನ್ನೋದು ನನ್ನ ಒಪಿನಿಯನ್ನು. ಗೋಲ್ಡು ಕೆಳಗಡೆ ಬಿದ್ದಿತ್ತು, ತಿರ್ಗಾ ಸ್ವಲ್ಪ ಸ್ಟಡಿ ಆಗೋಯ್ತು. ಈಗ 5200. ಈಗ ಸದ್ಯಕ್ಕೆ ಇದು ಹೀಗೆ ಇರುತ್ತೆ. ಈಗ ಕೆವಿನ್ ವಾಶ್ ಬಂದ ಮೇಲೆ ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅನ್ನೋದರ ಮೇಲೆ ಇದು ನಿಂತಿದೆ. ಬೆಲೆ ಏರಿಕೆಗಳು ಏರಿದಾಗ ಅವರು ಡಾಲರ್ ಬೆಲೆನ ಏರಿಸದೇ ಇದ್ರು ಅಂತ ಅಂದ್ರೆ, ಇಂಟ್ರೆಸ್ಟ್ ರೇಟ್ ನ ಏರಿಸ್ದಂಗಿದ್ದು ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡಿದ್ರು ಅಂತಂದ್ರೆ ಗೋಲ್ಡ್ ಎಗ್ರಿ ಮೇಲೆ ಹೋಗುತ್ತೆ. ಅದೇ ಸಮಯದಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಕ್ವಿಕ್ ಆಗಿ ಅವರು ಇಂಟ್ರೆಸ್ಟ್ ರೇಟ್ ನ ಏರಿಸಿದ್ರು ಅಂತ ಅಂದ್ರೆ ಗೋಲ್ಡ್ ಸ್ವಲ್ಪ ಕರೆಕ್ಟ್ ಆಗೋದಕ್ಕೆ ಚಾನ್ಸಸ್ ಇದೆ. ಯಾಕಂದ್ರೆ ಗೋಲ್ಡ್ ಈ ಒಂದು ಇದರಲ್ಲಿ ಒಂದು ಸ್ವಲ್ಪ ದಿನಕ್ಕೆ ಇರುತ್ತೆ. 12,500 ಅಂತ ಅನ್ನೋದು ಒಂದು ದೊಡ್ಡ ಫ್ಲೋರ್ ಆಗಿರುತ್ತೆ ಸದ್ಯಕ್ಕೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.